ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ಳೋತನ್ರಿ. ನಾವು ಆರಾಮದೇವೆ ನೋಡ್ರಿ ಸ್ನೇಹಿತರೆ. ಕತೆಗಳಿಗೆ ಆದಷ್ಟು ಲೈಕ್ ಕೊಡ್ರಿ, ಸಪೋರ್ಟ್ ಮಾಡಿರಿ. ಕತೆಗಳು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ಕತೆಗಳಿಗೂ ನೋಡಿ ಸಪೋರ್ಟ್ ಮಾಡಿರಿ ಅಂತ ಕೇಳಕತ್ತೇನೆ ರೀ. ಇವತ್ತಿನ ಕತೆನ ನಾಗರ ಪಂಚಮಿ ಐತಲ್ರಿ. ನಾಗರ ಪಂಚಮಿ ಹಬ್ಬದ ಪ್ರಯುಕ್ತ ಇವತ್ತು ಅಮಾಸೆ ಐತಲ್ರಿ. ಹಾಗಾಗಿ ಇವತ್ತು ಅಮಾಸೆ ನಮ್ಮ ಮನ್ಯಾಗ ಪೂಜೆ ಅಡುಗೆಗಳು ಎಲ್ಲ ತೋರ್ಸಾಕತ್ತೇನೆ ರೀ. ಬನ್ನಿ ಇವತ್ತಿನ ಕತೆನ ಮುಂದುವರಿಸ್ಕೊಂಡು ಹೋಗ್ತೀನಿ. ನೀವು ಭಾಳ ಜನ ಕಮೆಂಟ್ ಮಾಡಾಕತ್ತೀರಿ ಕತೆಗಳು ಚೆನ್ನಾಗಿ ಬರಾಕತ್ತವ್ರಿ ಅಂತಂದು. ಹಾಗಾಗಿ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ ರೀ. ಸ್ನೇಹಿತರೆ, ಆದಷ್ಟು ಲೈಕ್ ಕೊಡ್ರಿ, ಕತೆಗಳಿಗೆ ಸಪೋರ್ಟ್ ಮಾಡಿರಿ ಅಂತ ಕೇಳಕತ್ತೇನೆ ರೀ. ಇನ್ನೂ ಹೆಚ್ಚು ಹೊಸ ಥರದ ಕತೆಗಳು, ನಮ್ಮ ಉತ್ತರ ಕರ್ನಾಟಕದ ಅಡುಗೆಗಳು, ನಮ್ಮ ಜೀವನ ಶೈಲಿಗಳು ಯಾವ ಥರ ಅಂತಂದು ಎಲ್ಲ ತೋರ್ಸೋಕ್ಕೆ ಪ್ರಯತ್ನ ಪಡ್ತಾನೆ ರೀ ಸ್ನೇಹಿತರೆ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳಿಗೆ ಸಪೋರ್ಟ್ ಮಾಡಿರಿ. ಬನ್ನಿ ಕತೆನ ಮುಂದುವರ್ಸ್ಕೊಂಡು ಹೋಗ್ತೀನಿ. ಅತ್ಯಾರ ಆತೇನೋ ಅಡುಗೆ ಎಲ್ಲ ಮಾಡೋದು? ಹ್ಞೂ ಆತು ನೋಡಿ, ಅಡುಗೆ ಆತು. ಬದ್ನಿಕಾಯಿ ಇದ್ವಲ್ಲ, ಒಂದು 4 ಮುಳಗಾಯಿ ಹೆಚ್ಚಾಕಿ ಪಲ್ಯ ಮಾಡೀನಿ. ಹೋಳ್ಗೆ ತಟ್ಟೇನಿ. ಹೋಳ್ಗಿನ ಈಗ ಉಣ್ಣಾಕ ಪೂರ್ತಿ ತಟ್ಟೇನವ. ಒಂದು ತಟ್ಟಗೆ ಊರಣ ಅದು ಕಣಕಾದು ಉಳಿದಿತ್ತು. ಅದು ನೋಟನು ಅಲ್ಲಿ ಮ್ಯಾಲೆ ಇಟ್ಟ ನೋಡಿ ಡಬ್ಬ್ಯಾಗ ಹಾಕಿ. ಬೇಕಾರೆ ಸಂಜೆ ಮುಂದೆ ತಟ್ಟಕ್ಕೆ ಬರ್ತೈತಿ ಅಂತಂದು ಸುಮ್ಮನೆ ತೆಗಿತೈತಿ ಇಟ್ರೆ ಯಾರು ತಿನ್ನಾರಲ್ಲ. ಹಾಗಾಗಿ ಬೇಕಾದಷ್ಟು ತಟ್ಟೇನಿ. ಒಂದು 10-15 ಕಟ್ಟಿನ ಸಾರಿಗೆ ಇಟ್ಟನವ. ಇನ್ನೊಂಚೂರು ಕುದಿ ಬಂತಂದ್ರೆ ಸಾರಿಂದ ಒಂದು ಬಂದ್ ಮಾಡಿದೆ ಅಂದ್ರೆ ಆತು ನೋಡು. ಹೊಡಿ ಮಾಡ್ಯ ನೋಡುವ. ಹೊಡಿ ಇವನ್ನ ಉದ್ದಿನಬೇಳೆ ನೆನೆ ಹಾಕಿದ್ನೆ ನಿನ್ನೆ. ಹಾಗಾಗಿ ಮತ್ತು ಹೋಳಿ ಮಾಡಿದ್ರೆ ತಡಿ ಅಂತಂದು ಉದ್ದಿನಬೇಳೆ ನೆನೆ ಹಾಕಿದ್ನೆ. ಉದ್ದಿನಬೇಳೆ ಹೊಡಿ. ಆಮೇಲೆ ಸಂಡಿಗೆ ಮೊನ್ನೆ ಬೇಸಿಗೆಗೆ ಮಾಡಿದ್ವಲ್ಲ ನೋಡಿ, ಎಂಥ ಚಲೋ ಆಗ್ಯಾವು ಸಂಡಿಗೆ. ಕರ್ದದ ಎಲ್ಲ ನಾವು ಹಂಗೆ ಇಟ್ಟಿದ್ವಿ, ಎಂಥ ಚಲೋ ಆಗ್ಯಾವ ನೋಡಿ ಸಂಡಿಗೆ. ಹಾಗಾಗಿ ಸಂಡಿಗೆ ಅವನು ಕರ್ದಾನವ. ಊಟ ತೊಗೊಂಡೋಗಿ ಪೂಜೆ ಎಲ್ಲ ಆತೇನು ನಿಂದು? ಅತ್ತಿಯರೆಲ್ಲ ಅಣಿ ಮಾಡಿ ಬಂದನ್ರಿ ಪೂಜಕ್ಕೆ. ಏನು ಹೂವು ಅದನ್ನ ಏರ್ಸೀನಿ. ಹೂ ಇತ್ಲದ ಬಿಟ್ಟದಲ್ರಿ ಅತ್ತಿಯರ. ಆವಾಸ ತೊಗೊಂಡೋಗಿ ಹೂ ಏರ್ಸೀನಿ. ಕಾಯಿ ಒಂದು ಹೊಡೆದಾನಿ, ಹಣ್ಣು ಇಟ್ಟಾನಿ. ಮಾವರು ತೊಗೊಂಬಂದು ಕೊಟ್ಟರು ಹಣ್ಣು, ಬಾಳೆಹಣ್ಣು ಒಂದು ಇಟ್ಟು ಬಂದನ್ರಿ ಅತ್ತಿಯರ. ಎಡಿ ಒಂದು ತೊಗೊಂಡೋಗಿ ಎಡಿ ಮಾಡಿದ್ರ ಆತಂತಂದು ಬನ್ನಿ. ಮತ್ತು ಅಡಿಗೆಲ್ಲ ಆಗೈತಲ್ರಿ ಅತ್ತಿಯರ? ಹ್ಞೂ ಅಡಿಗೆಲ್ಲ ಆಗೈತಿ. ಹೌದು, ಈ ಅತಿಗೆಮ್ಮ ಏನು ಮಾಡಾಕತ್ತೈತಿ ಕಂಡ ಇಲ್ಲಲ್ಲ. ಒಂದು ಕರಿಯಪ್ಪ ಇಲ್ಲಿ ಅತಿಗೆಮ್ಮ. ಹ್ಞೂ ರೀ ಅತ್ತಿಯರ ಕರೀತೆ ಅಂತ ಹೇಳ್ರಿ. ಅಜ್ಜಿ ಅಲ್ಲಿ ಕುಂತತ್ರಿ ನಡ್ಮನ್ಯಾಗ, ಏನೋ ಮಾಡಾಕತ್ತಿತ್ತು. ಇದು ಕೌದಿತ್ತಲ್ಲ, ಅದನ್ನ ಒಂದು ತಟ್ಟಗೆ ಹರಿದತ್ರಿ. ಅದನ್ನ ಹೊಲ್ಕೊಂತ ಕುಂತತ್ತೆ. ಅಜ್ಜಿ ಕರೀತೆ ಅಂತ ಹೇಳ್ರಿ, ಕಳಿಸ್ತೇನಂತ. ಹ್ಞೂ ಇವು ಇದ್ದು ನೋಡಿ ಹರಿಬಿ ಹೊರಗೆ ನಾವು ತೊಗೊಂಬಂದು ಕೊಟ್ಟಾರ ಕೊಡು. ಅದಕ್ಕೆ ಕೈಗೆ ಓಸು ಮಡಿಚಾರ ಇಡ್ತೈತಿ. ಸುಮ್ಮನೆ ಚಲೋತ್ ನಂಗೆ ಮಾಡಿಸ್ತೈತಿ. ಬೇರೆ ಏನು ಅಜ್ಜಿ ಕೆಲಸ ಮಾಡೋಕೆ ಬೇಡ. ಹಚ್ಚೋದು ಬಟ್ಟೆ ಮಡಿಚಿ ಒಂಚೂರು ಏನಾಗಂಗಿಲ್ಲ. ಮಡ್ಚಾಕ ಕೊಟ್ಟು ಬಾ. ಒಂದೊಂದಿಟ್ಟು ಕೊಟ್ಟಾರ ಕೊಡು, ಮಡಿಚಿ ಇಟ್ಟಾರ ಬರ್ತೈತೆ ತೆಗಿತಾಗ. ಪಾಪ ಅತಿ ಸಸಿ ಕೂಡಿ ಬದುಕು ಮಾಡಾಕತ್ತಾರ. ಮತ್ತು ನೋಡು ಆಕಳ ಕರ ಏನು ಮಾಡಾಕತ್ತೈತಿ ಅಂತಂದು ಬರೀ ಇತ್ಲಾಗ ಚಿಂತೆ ಮಾಡ್ತಾರೆ. ಹಾಗಾಗಿ ಒಂದು ತಟ್ಟೆ ಹುಲ್ಲು ಹಾಕಿ ಹೋದ್ರ ಆತಂತಂದು ಬಂದು ನಾನು ಅವಕ್ಕೆ ಒಂದು ತಟ್ಟೆ ಹುಲ್ಲು ಅದನ್ನ ಹಾಕೇನಿ. ಇದನ್ನ ಕರ ತೊಗೊಂಬಂದು ಇತ್ಲ ಕಟ್ಟೇನಿ. ನಡಿತೈತಿ. ಅರಿಬಿನ ಓಸನು ನಿನ್ನೆ ಹೊಕ್ಕಂದಿದ್ರು ಹೋಗಿ ಹಳ್ಳಕ್ಕೆ. ಅರಿಬಿನ ಇನ್ನೂ ಹಾಡೇನು ಕಾಣಲ್ಲ. ಮಾಡೋದು ಮಗ್ಲಾಕೆಂಬಿಟ್ಟೈತಿ. ಅರಿಬೆಲ್ಲ ಒಣಗ್ಬೇಕು ಇಟ್ಟತಿಗೆವು. ಓಸು ಒಣಗಿದ್ವಂದ್ರೆ ಮಡ್ಚಾರ ಇಡಕ್ಕೆ ಬರ್ತೈತೆ. ಅತಿ ಸಸಿ ಕೂಡಿ ಎಲ್ಲ ಹೊರೆ ತವ ಮಾಡ್ಕೊತಾವು. ಒಂದು ಇದಕ್ಕೆ ಹಚ್ಚಂಗಿಲ್ಲ, ಏನಿಲ್ಲ ಅವ ಮಾಡ್ಕೊತಾವು. ನಾನಾರ ಒಂದು ತಟ್ಟಗೆ ಏನು ಕೈಲಾಡೋದು ಒಂದು ತಟ್ಟಗೆ ಮಾಡಿದ್ರೆ ಆತಿ. ಏನು ಕೈ ಸವಂಗಿಲ್ಲಲ್ಲ. ಏನು ನನ್ನ ಸಸಿ ಎಲ್ಲಿ ಏನು ಕುಂದಿಸ್ಕೊಳ ಆಗ್ತದಿಲ್ಲ. ಇಲ್ಲ ಎಲ್ಲ ಅದನ್ನ ಮಾಡ್ರಿ ಎತ್ಯಾರ, ಇದನ್ನ ಮಾಡ್ರಿ ಎತ್ಯಾರ ಅಂತಂದು ಎಲ್ಲದಕ್ಕೆ ಬದುಕಿಸ್ತದಿಲ್ಲ. ಇಲ್ಲೇ ಬಂದ ಮೇಲೆ ನೋಡು ನನ್ನ ಅಜ್ಜಿ ಮನೆಯಾಗ ಒಂದು ತಟ್ಟಗೆ ನೆಮ್ಮದಿ ಗದನಿ ಅಂತ ಅಂದ್ರೆ. ಅಯ್ಯಯ್ಯ ಯಮ್ಮ ಬೇಯ್ ಯಾರು ಪರವ ನೀನೇನ ಆತೇನು ವಾರೇ? ಅಲ್ಲ ಅಮಾಸಿ ಪೂಜೆ ಗೀಜೆ ಎಲ್ಲ ಮುಗಿಸಿಬಿಟ್ಟು ಬಿಡವ ಇಷ್ಟು ಲಗುನ? ಅಯ್ಯೋ ಇಲ್ಲ ಅಮ್ಮ. ಅಲ್ಲ ಒಂದು ತಟ್ಟಗೆ ಇದನ್ನ ಬೇನ್ಸಪ್ಪ ಕರ್ಕೊಂಬಂದಿದ್ಲೇನ ಈಕೆ ಸಾಯ್ತಾರಕ್ಕ. ಅದನ್ನ ಕೇಳೋಣ ಅಂತಂದು ಬಂದೆ. ಬೇನ್ಸಪ್ಪ ಸಿಗಲಿಲ್ವಾ ನನಗೆ? ಇಲ್ಲಿ ಎದುರು ಕಡೆ ಮನೆಗೆ ಸಾನಿ ಅಂತ ಕೊಡಲೇ ಅಲ್ಲಿ ನೋಡು. ಕೇಳಿದ್ರೆ ಬೇನ್ಸಪ್ಪನ ಸಾವಕ್ಕ ಅಲ್ಲಿ ಕೇಳಿ ಹರ್ಕೊಂಬಂದಿರ್ತಾಳಲ್ಲ. ಒಂದು ತಟ್ಟಗೆ ಐತೆ ಏನಂತಂದು ಕೇಳೋಣ ಅಂತಂದು ಬನ್ನಿ. ಐತೇನು ಬೇನ್ಸಪ್ಪ? ಅಯ್ಯೋ ತಾಯಿ, ಆಕಿ ಒಂದು ತಟ್ಟಗೆ ಯಾರ ಕೊಟ್ರಂತ ಒಂದು ತಟ್ಟಗೆ ಹೋಗೋರು. ಅದನ್ನ ಜ್ಯೋತಿ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿಬಿಟ್ಲಲ್ಲೇ. ಇಲ್ಲಗ ಮತ್ತು ಸ್ವಲ್ಪ ಇತ್ತದು. ಹೌದೇನಮ್ಮ? ನಾನು ಮತ್ತು ಆಕಿ ಎಲ್ಲರ ಇಸ್ಕೊಂಬರ್ತಾಳೆ. ಹಂಗೆ ಮಾಡಂಗಿಲ್ಲಲ್ಲ ಅಮಾಸಿ ದಿವಸ. ಹಂಗೆ ಕೇಳೋಣ ಅಂತಂದು ಬನ್ನಿ. ಎಲ್ಲ ಅಡುಗೆ ಮಾಡಿ ಎಲ್ಲ ಪೂಜೆ ಮಾಡಿದ್ರೆ ಅತಿ ಸಸಿ ಕೂಡಿ. ಆಕಿ ಸಾವಿತ್ರ ಅಡುಗೆ ಮಾಡಕತ್ತಾಳ ನೋಡುವ. ಆಕಿ ಹೋಳಿಗೆ ಮಾಡಿ, ಕಟ್ಟಿನ ಸಾರು ಮಾಡಿ, ಮುಳಗಾಯಿ ಪಲ್ಯ ಮಾಡಿ, ಸಂಡಿಗೆ ಅವನು ಕರೆದು ಒಂದು ತಟ್ಟೆ ಹೊಡಿ ಮಾಡಿದ್ಲು. ನಿನ್ನೆ ಇವನು ನೆನೆ ಹಾಕಿದ್ಲ. ಉದ್ದಿನಬೇಳೆ ಹೊಡಿ ಮಾಡ್ಯಾಳ. ಇನ್ನೂ ಊಟ ಆಗಿಲ್ಲ ನೋಡುವ. ಎಡಿ ಮಾಡಾಕತ್ತಿದ್ಲ ಜ್ಯೋತಿ. ನಾನು ಕರೆದ ಕಡೆನೇ ಲಕ್ಷ್ಯ ಮಾಡ್ತಾರೆ. ತಡಿ ಒಂದು ತಟ್ಟೆ ಹುಲ್ಲು ಹಾಕಿ ನೀರು ಕುಡಿಸಿ ಹೋದ್ರಾತು ಅಂತಂದು ಬನ್ನೆ. ನಿಮ್ಮದು ಅಡಿಗೆಲ್ಲ ಆಗಿತ್ತಾನ ಪಾರ್ವತಿ? ಇಲ್ಲವಮ್ಮ, ಅಡಿಗೆಲ್ಲ ಆಗೈತಿ. ಪೂಜೆ ಒಂದು ಮಾಡೋದಿತ್ತು ನಾನು. ಹಂಗಾಗಿ ಮತ್ತು ಅವರು ಅತಿ ಸಸಿ ಕೂಡಿ ಮಾಡ್ತಾರಮ್ಮ. ನಾವು ಒಬ್ಬೊಬ್ಬರ ಒಂಟು ಬರೋಕೆ ಏನು ಮಾಡ್ಬೇಕು? ನಮ್ಮ ಅತ್ತಿನ ಅದಾಳೆ, ಏನೇನು ಮಾಡಂಗಿಲ್ಲ. ಹಂಗೆ ಗುಂಡು ಕಲ್ಲು ಕುಂತು ಬಿಡ್ದಾಳೆ. ಕಲ್ಲು ಹಿಡೋದು ಕಟ್ಟಿ ಹಿಡೋದು. ನನ್ನ ಗಂಡ ಅವನು ಹೊತ್ತೊತ್ತಿಗೆ ಹೊಲಕ್ಕೆ ಹೋಗೋಣ. ಅವನಿಗೆ ಹೋಗೋ ಹೊತ್ತಿನಾಗ ಕೂಗಳು ತಯಾರಿರ್ಬೇಕು. ಯಾವ ಹಬ್ಬ ಅಮಾಸಿ ಹುಣ್ಣಿಮೆ ನೋಡಂಗಿಲ್ಲ. ರೊಟ್ಟಿ ಕೊಡು ಅಂತಾನೆ. ನಿನ್ನೆ ಒಂದು 4 ರೊಟ್ಟಿ ಜಾಸ್ತಿನ ಬಡ್ದಿಟ್ಟಿದ್ದೆ. ಅವ್ನು ಕೇಳ್ತಾನ ಅಂತಂದು ತಳ್ಳಗೆ ರೊಟ್ಟಿ ಪಲ್ಯ, ಮುಳಗಾಯಿ ಪಲ್ಯ ಅದನ್ನ ತೊಗೊಂಡು ಹೋಗ್ಯಾರ. ಏನು ಮಾಡ್ಲಮ್ಮ, ಎಡಿಗೆ ಒಂದು ಸ್ವಲ್ಪ ತೆಗೆದಿದ್ದೆ. ಇಡೀ ಪೂರ್ತಿ ತೆಗೆದು ಅವ್ರಿಗೆ ಮತ್ತು ಡಬ್ಬಿ ಕಟ್ಕೊಟ್ಟ. ನಿಮ್ಮ ಕೇಳಂಗಿಲ್ಲ ಅವರು. ಎಡಿ ಮಾಡೋ ತನಕ ತಡ್ಕರಿ ಅಂದ್ರೆ ಹೊಲದಾಗ ಬದುಕುಳಂಗೆ ಕುಂದಿರ್ತಾವು. ನಿಂದೇನು ಹೋಗ್ಬೇಕಾಗಿತ್ತು ಮನೆಗೆ ಇರಾಕಿದ್ದು ಅಂತಂದು ಬೈತಾರಮ್ಮ. ಹಾಗಾಗಿ ಅವ್ರಿಗೆ ಕಟ್ ಕಳಿಸಿ ನೋಡಿ.
ಅಯ್ಯೋ ಮತ್ತೇನು ಮಾಡ್ತೀವಿ ಬಿಡೇವ, ಮತ್ತು ಗಂಡಸರು ಕೇಳಂಗಿಲ್ಲ ಅವರು. ಮನ್ಯಾಗಿಂದ ವಾರೇ ನಿಮ್ದೇನು ಮನ್ಯಾಗ ಮಾಡ್ಕೊಂಡು ಹೋಕ್ಕಿರಿ ಅಂತಾರೆ. ಮನ್ಯಾಗ ಏಟು ವಾರೇ ಇರ್ತಾವೆ ಅನ್ನೋದು ಅವ್ರಿಗೆ ಏನು ಗೊತ್ತಿರ್ತೈತಿ. ಮನ್ಯಾಗ ಆಟ ಮಾಡೋದು ಅಂತಾರೆ. ಮನ್ಯಾಗ ಏಟು ವಾರೇ ಬಿದ್ದಿರ್ತಾವೆ ಅನ್ನೋದು ಏನು ಗೊತ್ತೈತಿ. ಅವು ಹೊಲಕ್ಕೆ ಹೋಗಿ ಮಾಡಿ ಬಂದರೆ ದೊಡ್ಡ ಕೆಲಸ ನಂಗೆ ಮಾಡ್ತಾರೆ. ಏನು ಮಾಡೋಕ್ಕಾಗಿಲ್ವ, ಹೆಣ್ಮಕ್ಳು ಜೀವನ ಆಟ ನೋಡು. ಹೋಗಿ ಉಳಿದದ್ದು ವಾರೇನಾರ ಮಾಡ್ಕೊಂಡು ದೇವ್ರ ಪೂಜೆ ಮಾಡಿ ಎಲ್ಲರ ಇಸ್ಕೊಂಡು ಒಂದು ತಟಗ ದೇವರಿಗೆ ಸಿಗಿಸಿ ಮಾಡಿ ಹೋಗು. ನಿಮ್ಮ ಆಕಿನ ಪ್ರಮಿಳನ್ ಕೇಳ್ತಂತಾಳೆ. ಆಕಿನ ತರಿಸಿರ್ತಾಳೆ, ತಂದಿರ್ತಾಳೆ. ಅಲ್ಲಿ ಹೋಗಿ ಹುಡ್ಕೊಂಡು ಆಕಿನಾರ ಕೇಳಿ ಅಂತ ದೊಡ್ಡ ದೀಪ ಹಚ್ಚಿ ಉದಿನ ಕಡ್ಡಿನಾರ ಬೆಳಗ್ತಾನೆ. ಈಗ ನನ್ನ ಮಕ್ಳು ಬಂದು ಅಂದ್ರೆ ಸಾಲಿಂದ ಉಣ್ಣಾಕ್ ಅಂತವು. ಯಾಕೆ ಸಾಲೆ ಉಣ್ಣಾಕ್ ಕೊಡಲ್ಲೇನು ಅವಕ್ಕ? ಇಲ್ಲಮ್ಮ, ಅಮಾಸಿಗೆ ಉಣ್ಣಿಗೆ ಮನ್ಯಾಗ ಹೂವು ಕಡುಬು ಒಳಗೆ ಮಾಡಿರ್ತಾಳೆ, ನನಗೆ ಗೊತ್ತಿರ್ತದಲ್ಲ. ಉಣ್ಣಂಗಿಲ್ಲ ಅಲ್ಲಿ ಬಂದ್ಬಿಡ್ತಾವೆ. ಏನಾಯ್ತು ತಗೊಳವ, ಸಣ್ಣ ನೋಡ್ರಲ್ಲ, ಮತ್ತು ಏನು ಮಾಡೋಕ್ಕಾಗತ್ತಿ. ಹೋಗಿ ನೀಡ್ಕೊಡು, ಹೋಗಿ ಬಂದು ಅಂದ್ರೆ ಏನು ಪಾಪ. ಮತ್ತು ಸಣ್ಣ ನೋಡ್ರು ತಿಳಿಯಂಗಿಲ್ಲ, ಅವು ಸೀತಿನ ಆಸಿಗೆ ಹಂಗೆ ಮಾಡ್ತಾವೆ. ನಿಮ್ಮ ಹೋಗ್ಕೊಂಡು ತಗೋ. ನನಗರ ನಂದು ವಾರೆ ಹಂಗೆ ಕುಂತೈತಿ. ಬಂದು ಮತ್ತೆ ಕೇಳೋಣ ಅಂತಂದು ಬಂದು ನಿಮ್ಮ ಹೋಗ್ಕೊಂಡು ತಗೋ. ಹಾಂ ಹೋಗು. ಇಂದಾಗ ಕೆಲಸ ಎಲ್ಲ ಕೈಯಾಗೇನು ಕೆಲಸ ಎಲ್ಲ ಕರ ಬಾ ಆಮೇಲೆ. ಹಾಂ ನಿಮ್ಮ ನಮ್ಮಪ್ಪ ತಂದೆ ಏನಾಗಪ್ಪ ಕಾಪಾಡಪ್ಪ, ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ನನ್ನೆಲ್ಲ ವಿವರಿಸ್ಕೊ, ಆಯುಷ್ಯ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಪ್ಪ ತಂದೆ. ಎಲ್ಲರಿಗೂ ಒಳ್ಳೇದು ಮಾಡಪ್ಪ. 100 ವರ್ಷ ಮತ್ತೆ ಇದು ಭಾಗ್ಯ ಕೊಡಪ್ಪ ದೇವರೇ. ಜ್ಯೋತಿ ಆತೇನು ಪೂಜೆ ಇಲ್ಲ? ಹ್ಞೂ ಮಾತು ಎಲ್ಲೋಗಿದ್ದೀನಿ ನೀನು? ಹೌದು. ಅಯ್ಯೋ ಎಲ್ಲಿ ಹೋಗ್ಲೇವ, ನಾನು ಇಲ್ಲಿ ಯಾರದಾರ ನನಗೆ ಗೊತ್ತಿದ್ದರು. ನಾನು ಇದ್ಲದಾಗ ಇವು ಆಕಳ ಅವು ಕರ ಒದ್ರಾಕತ್ತಿತ್ತೆ. ಯಾಕೆ ಅವಕ್ಕೆ ಹುಲ್ಲು ನೀರು ಈ ಪಾಪ ನೀವು ನಿಮ್ಮ ವಾರ್ಯದಾಗ ನೀವು ಇದ್ರಲ್ಲ, ಹೋಗುವಂತಟ ನೋಡಿಟ್ಟು ಬಂದ್ರೆ ಆತಡಿ ಅಂತಂದು ಹೋಗಿದ್ನಿ. ಇಟ್ಟು ಬಂದೆ. ಹಂಗೆ ಈಕಿ ಸಿಕ್ಲು ಪಾರ್ವತಿ. ಆಕಿ ಸಿಕ್ಲು. ಹಾಗಾಗಿ ಆಕಿ ಕೂಟ ಮಾತಾಡ್ಕೊಂಡು ನಿಂತ್ಕೊಂಡೆ. ಆಕಿ ಇದನ್ನು ಕೇಳಿದ್ಲು, ಏನದು ಬೇನ್ ಸೊಪ್ಪು ಮತ್ತು ಸಾವಕ ತಂದಿದ್ರೆ ಕೊಡಮ್ಮ ಕೇಳೋಣ ಅಂತ ಬನ್ನಿ ಅಂದ್ಲು. ಇಲ್ಲವ ಓಟು ಈಗ ಒಂದು ತಟ ಇಟ್ಟು ಜ್ಯೋತಿ ಪೂಜೆ ಮಾಡಿದ್ಲು ಅಂತಂದು ಹನ್ನೆ. ಹಂಗೆ ಮತ್ತು ಈಕಿನ ಪ್ರಮೇಳನ ಕೇಳ್ತಾನೆ ಅಂತಂದು ಹೋದ್ಲಕ್ಕಿ. ಇವನು ನೋಡಿದೆವ ನಿನ್ನೆ ಹಾಸಿಗೆ ಇವನು ಹೊಕ್ಕೊಂಬಂದಿದ್ರಲ್ಲ ಅರಿಬಿನ ನೋಡಿದೆ. ಇನ್ನು ನಮ್ಮ ಸೇದವು ಇನ್ನು ಹಂಗಾಗಿ ಹಂಗೆ ಬಂದೆವ. ಇನ್ನೂ ಒಣಗಿಲ್ ನೋಡು ಅರಿಬಿಗಳು. ನಮ್ಮ ಈ ನೋಡು ಮಳೆ 3-4 ದಿವಸ ಆತು. ಏನು ಹಂಗೆ ಪಟ್ ಅಂತಂದು ಸರದಲ್ಲಿ ನೋಡು ಆ ನಮ್ನಿ ಹಿಡಿದ್ಬಿಟ್ಟೈತಿ. ಏನು ಈ ನಮ್ನಿ ಹಿಡಿದ್ರೆ ಹೆಂಗೆ ಏನು ಅನ್ನಂಗಾಗೈತೆ ನನಗಂತ್ರ. ಅರಿಬಿ ಒಣಗಂಗಿಲ್ಲ. ಹಾಸಿಗೆ ಅರಿಬಿಗಳು ಬಿಡು, ಹಾಸಿಗೆ ಅಂತ ಒಂದು ಹನಿ ಸರದಲ್ಲಿ ನೋಡಂಗೆ ಆ ನಮ್ನಿ ಹೆಂಗೆ ಸೇದವ ಹಂಗೆ ಅದು ಒಂದು ತಟಗೂ ಒಣಗಿಲ್ಲ. ಏನು ಮಾಡ್ಬೇಕು? ಮಳೆಯಾಗ ಹಾಕಿರ್ತೀವಿ, ಮಳೆ ಒಂದು ತಟಗೆ ಬಿಟ್ಟಿರ್ತೈತಿ, ಮತ್ತು ಸುರಿತೈತಿ, ಮತ್ತು ಹಸಿಯಕ್ಕವು ಒಂದು ತಟಗೆ ಒಣಗಿದ್ವು ಮತ್ತು ಹಸಿಯಕ್ಕವು. ಏನು ಮಾಡ್ಬೇಕಮ್ಮ? ಅತ್ತಿಯರು ಕರೆಯಾಕತ್ತಿದ್ರು ಹರಿಬಿನ ಅದ ಕೇಳಿ ನೋಡು ಅತ್ತಿ ಅಮ್ಮ ಮಡಚಿದ್ರೆ ಕೊಟ್ಟು ಮಡ್ಸಕ್ಕೆ ಹೇಳು ಅಂತ ಇನ್ನು ಮತ್ತೆ ಹಸಿ ಅದಾವಂತಿ ಅಲ್ಲಮ್ಮ. ಹ್ಞೂ ಇನ್ನೂ ಹಸಿ ಅದ ನೋಡು. ಹೋಗಿ ಬಿಡಮ್ಮ ನೋಡೋಣ. ಇನ್ನೊಂದು 2 ದಿವಸ ತಗಲ್ಲೇ ಬಿಟ್ರೆ ಆತ. ಹರಿಬಿಗಳು ಯಾವಾಗ ಒಣಗ್ಲೆ ಒಣಗಿದ್ಮೇಲೆ ತಂದು ಮಡ್ಚಿಡಕ್ಕೆ ಬರ್ತೈತಿ. ಏನು ಮಾಡೋಕ್ಕಾಗತ್ತೆ ಮತ್ತೆ? ನಿಮ್ಮ ಅತ್ತಿ ಏನು ಮಾಡಕತ್ತಿದ್ಲು? ಅಡಿಗೆ ಆತೇನಾಕಿದೆಲ್ಲ? ಹ್ಞೂ ಎಮ್ಮ ಕಠಿಣ ಸಾರು ಈ ವಡಿ ಮಾಡೈತಿ. ವಡಿ ಮಾಡಿ ಇದು ಏನದು ಮುಳಗಾಯಿ ಪಲ್ಯ ಮಾಡಿ ಹೋಳಿಗೆ ತಟ್ಟಾರ. ಬೇಕು ಅಷ್ಟು ತಟ್ಟಾರ. ಮತ್ತು ಸಂಜೆ ಮುಂದೆ ತಟ್ಟ ಕೊಡ್ತಾರೆ. ತಗೊಳವ ನೀವು ಹೋಗಿ ಎಡಿ ಮಾಡ್ಯಾರ ಬಾ ಅಂತಂದ್ರೆ ನಾನು ಮತ್ತೆ ಎಡಿ ಇಟ್ಟು ದೇವ್ರಿಗೆ ಕೈ ಮುಗಿದೆ ದೀಪ ಹಚ್ಚಿ ಆತು. ಪೂಜೆ ಎಲ್ಲ ಆದಂಗೆ ಆತು. ಇನ್ನೇನು ಉಂಡು ಒಂದು ತಾಸು ಮಕ್ಕೊಂಡ್ರೆ ಮಕ್ಕೋಬೇಕು. ಬೆಳಗ್ಗೆ ದೌಡು ಇದ್ದಾವೆ ಇವತ್ತು ಅಮಾಸಿ ಅಂತಂದು ಪೂಜೆ ಗೀಜೆ ಇರ್ತಾವೆ ಅಂತಂದು. ಹೌದವಾ, ಎಂಥ ಚಲೋ ಆಗೈತೆ ನೋಡಿ ಇವತ್ತು. ಇವು ತಾಳಿ ಒಳಗೆ ಹಾಕೊಂಡಿರ್ತೈತಿ, ಕಾಣಂಗಿಲ್ಲ. ಹಿಂಗೆ ಎಂಥ ಚಂದ ಕಾಣಕತ್ತೈತೆ ನೋಡಿ. ಬತ್ತಿ ಕಟ್ಟು ಭಾಳ ಚಂದ ಆಗೈತಿ. ಜುಮ್ಕಿನ ಯಾವ ತಗೊಂಡಿದ್ದೇಳಿ ಇವನ್ನ? ಎಮ್ಮ ಇವನ್ನ ಇವರ ಕೊಡಿಸಿದ್ರ ನಿಮ್ಮ ಮಳೆಯ? ಅಲ್ಲಲ್ಲ ಗಂಡನ ಹೆಸರು ಹೇಳತ್ಲಿ ಹಿಂಗೆ ಮಕ್ಕ ಹರಳಿ ಬಿಡ್ತೈತಲ್ಲ. ಯಾವಾಗ ಕೊಡಿಸಿದ್ದೆ ಇವನ್ನ? ಮದುವೆ ಆದಮೇಲೆ ಕೊಡಿಸಿದ್ನ ಹೆಂಗೆ? ಹ್ಞೂ ಎಮ್ಮ ಹೋದ ವರ್ಷ ಎದಕ್ಕೆ ತಡಿ ಏನೇ ಇತ್ತು ಎಮ್ಮ. ನಂದು ಊಟದಾಗ ಬಿತ್ತ ಅವಾಗ ನನಗೆ ಗೊತ್ತೇ ಇಲ್ಲ. ಅವರ ತೊಗೊಂಬಂದು ಕೊಟ್ಟಿದ್ರಿ ಇವನ್ನ. ಚೆನ್ನಾಗದವೇನು ಬಿ? ಹ್ಞೂ ಭಾಳ ಚಂದ ಅದ ನೋಡಿ. ಜುಮ್ಕಿವು ಇವನ್ನ ಈಗಲೇ ಯಾರು ಹಾಕ್ಕೊಳ್ಳಂಗಿಲ್ಲ. ಹಳೇ ಕಾಲದ ಡಿಸೈನ್ಗಳು ಅಂತಂದು ಹಾಕ್ಕೊಳ್ಳಂಗಿಲ್ಲ. ಈಗ ಹೊಸ ಡಿಸೈನ್ಗಳು ಹುಡುಕ್ತಾರೆ ಹೆಣ್ಮಕ್ಳು. ಚಂದ ಅದ ನೋಡಿ. ಚಂದಾಗ್ಯಾವ ನಿನಗೆ. ಹಂಗೆ ಮಹಾಲಕ್ಷ್ಮಿ ಕಣ್ಣಂಗೆ ಕಾಣಕತ್ತಿದ್ದಿ. ಅಮ್ಮ ಇವರ ಕೊಡಿಸಿದ್ರಲ್ಲ, ಮತ್ತು ತೊಗೊಂಬಂದಿದ್ರು. ಅವರ ಆರಿಸ್ಕೊಂಡು ಬ್ಯಾಡ ಅನ್ಬಾರ್ದು. ನನಗೂ ಇಷ್ಟ ಆದ್ವ, ಹಾಗಾಗಿ ಬಿಡು ಬ್ಯಾಡ ಇವನ್ನ ಇಟ್ಕೊಳ್ಳೋ ಅಂದ್ರೆ ಆತ ಅಂತಂದು ಇಟ್ಕೊಂಡೆಮ್ಮ. ಸ್ನೇಹಿತರೆ, ಇವತ್ತಿನ ಕತೆ ನಿಮಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಆಮೇಲೆ ಹೇಳಿದ್ರಿ ಸಾವಕರ ಅತಿಯಮ್ಮನಿಂದ ಹಾಯ್ ಹೇಳಿಸಿರಿ ಅಂತಂದು. ನನ್ನ ಹೆಸರು ಸ್ವಪ್ನ ಅಂತಂದು. ಸ್ವಪ್ನ ಅವರಿಗೆ ಹಾಯ್. ನಾನು ಸಾವಿತ್ರನ ಅತ್ತಿಗೆಮ್ಮ. ನಿಮಗೆಲ್ಲರಿಗೂ ದೇವರು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳಾಕತ್ತೇನೆ ರೀ. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕತೆಗಳಿಗೆ ಹೀಗೆ ಸಪೋರ್ಟ್ ಮಾಡಿರಿ. ಲೈಕ್ ಕೊಟ್ಟು ಕಮೆಂಟ್ ಮಾಡಿರಿ. ನನ್ನ ಮೊಮ್ಮಗಳು ಕಷ್ಟಪಟ್ಟು ಎಲ್ಲ ಕತೆಗಳನ್ನು ಮಾಡಕತ್ತಾಳ. ಆಕೆಗೆ ನಿಮ್ಮ ಸಪೋರ್ಟ್ ಸಹಕಾರ ತುಂಬ ಮುಖ್ಯ ಐತಿ. ಹಿಂಗೆ ಸಪೋರ್ಟ್ ಮಾಡ್ಕೊತ ಬರ್ರಿ. ಹಾಕಿ ಒಳ್ಳೊಳ್ಳೆ ವಿಡಿಯೋಸ್ ಹಾಕಕ್ಕೆ ನಿಮ್ಮ ಮೇಲೆ ನಿಮ್ಮನ್ನೆಲ್ಲರನ್ನೂ ಮನರಂಜಿಸ್ತಾಳ್ರಿ.